ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲಾಸಿ ಕಿಚನ್ ವ್ಲಾಗ್ ವಿತ್ ಭೂಮಿ. ಇವತ್ತಿನ ವಿಡಿಯೋದಲ್ಲಿ ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ಪಿಜ್ಜಾ ಬೇಸ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೀವು ಮನೇಲಿ ಕೂಡ ಮಾಡ್ಕೋಬೋದು. ಓವನ್ ಇರಲೇಬೇಕು ಅಂತ ಏನಿಲ್ಲ. ಇನ್ ಕೇಸ್ ಓವನ್ ಇತ್ತು ಅಂದರೆ ಯೂಸ್ ಮಾಡಿ. ಓವನ್ ಇಲ್ಲ ಅಂತಂದರೆ ಕುಕ್ಕರ್ ಅಥವಾ ಇಡ್ಲಿ ತಪ್ಪಲಿನ ಬಳಸ್ಕೊಂಡು ಪಿಜ್ಜಾನ ಮಾಡ್ಕೋಬೋದು. ಕುಕ್ಕರ್ ಅಥವಾ ತಪ್ಪಲಿಲಿ ಮಾಡುವಾಗ ಸ್ವಲ್ಪ ಮರಳು ಅಥವಾ ಉಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ಮೊದಲಿಗೆ ಈಸ್ಟ್ ವಾಟರ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 1 ಕಾಫಿ ಕಪ್ನಷ್ಟು ಬಿಸಿ ನೀರು, ಉಗುರು ಬೆಚ್ಚಗಿನ ನೀರು, ಅದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಸಕ್ಕರೆ, ಹಾಗೆ ಸ್ವಲ್ಪ ಈಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಇದನ್ನು ನೆನೆಯೋಕ್ಕಿಡೋಣ. 15 ನಿಮಿಷ ಆದಮೇಲೆ ಈ ಥರ ನೊರೆ ಬಂದಿದ್ರೆ ಈಸ್ಟು ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ನಂತರ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಸಾಲ್ಟು ಮತ್ತು 1 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನಿಮಗೆ ಬೇಕು ಅಂದರೆ ಮಾತ್ರ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊಳ್ಳಿ, ನೆಸೆಸಿಟಿ ಏನಿಲ್ಲ, ಹಾಗೆ ಮಾಡ್ಬೋದು. ನಂತರ ಈಸ್ಟ್ ವಾಟರ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಇಲ್ಲಿ ನೀರು ಜಾಸ್ತಿ ಆಯಿತು, ಹಿಟ್ಟು ಜಾಸ್ತಿ ಆಯಿತು ಅಂತ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀರು ಜಾಸ್ತಿ ಆದರೆ ಹಿಟ್ಟು ಜಾಸ್ತಿ ಆದರೆ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಸಾಕು. ಈಸ್ಟ್ ವಾಟರೇ ಬೇಕು ಅಂತ ಏನಿಲ್ಲ, ಮತ್ತೆ ವಾಟರ್ನ ಆ್ಯಡ್ ಮಾಡುವಾಗ ನಾರ್ಮಲ್ ವಾಟರ್ನೇ ತೊಗೋಬೋದು. ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ, ನೀಟಾಗಿ ನಾದ್ಕೊಳ್ಳಿ. ತುಂಬ ಚೆನ್ನಾಗಿ ನಾದ್ಕೋಬೇಕು. ಇದು ಅಂಟಬಾರ್ದು ಕೈಗೆ. ಅಂಟು ಎಲ್ಲಿವರೆಗೂ ಬಿಡುತ್ತೆ ಅಲ್ಲಿವರೆಗೂ ನೀಟಾಗಿ ನಾದ್ಕೊಳ್ಳಿ. ಹಿಟ್ಟು ಒಂದು ಹದಕ್ಕೆ ಬಂದಮೇಲೆ ಹಿಟ್ಟನ್ನು ತಗೊಂಡು ಚಾಪಿಂಗ್ ಬೋರ್ಡ್ ಆಗಿರ್ಬೋದು ಅಥವಾ ಶೆಲ್ಫ್ ಆಗಿರ್ಬೋದು ಅಥವಾ ರೊಟ್ಟಿ ಮಣೆ ಆಗಿರ್ಬೋದು ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಸ್ಟ್ರೆಚಬಲ್ ಆಗೋ ಥರ ನೀಟಾಗಿ ನಾದ್ಕೊಳ್ಳಿ. ನಾನಿಲ್ಲಿ ನಾದ್ಕೋತಾ ಇದ್ದೇನೆ. ಇದನ್ನು ಅರೌಂಡ್ 15 to 20 ಮಿನಿಟ್ಸ್ ನಾನು ನಾದ್ಕೊಂಡಿದ್ದೀನಿ. ಒಬ್ಬೊಬ್ಬರು 30 ಮಿನಿಟ್ಸು ತೊಗೋತಾರೆ. ಆ ಥರನೂ ನಾದ್ಕೋಬೋದು. ನಿಮ್ಮ ಸ್ಟ್ರೆಂತ್ ಮೇಲೆ ಡಿಪೆಂಡು. ತುಂಬ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಇದು ಅಂಟಬಾರ್ದು ಕೈಗೆ, ಅಲ್ಲಿವರೆಗೂ ನೀಟಾಗಿ ನಾದ್ಕೊಳ್ಳಿ. ನಲ್ಲಿ ಸಾಫ್ಟಾಗಿ ಬೆಣ್ಣೆ ಥರ ಹಿಟ್ಟು ಬರೋವರೆಗೂ ನೀಟಾಗಿ ನಾದ್ಕೋತಾನೆ ಇರಿ. ಹಿಟ್ಟನ್ನ ನಾವೇನಾದರೂ ಸಪ್ರೇಟ್ ಮಾಡುವಾಗ ಸಡನ್ನಾಗಿ ಕಟ್ ಆಗಬಾರ್ದು. ನೀಟಾಗಿ ಸ್ಟ್ರೆಚಬಲ್ ಆಗಿ ಬರಬೇಕು. ಅಲ್ಲಿವರೆಗೂ ನೀವು ನಾದ್ಕೋತಾನೆ ಇರಬೇಕು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬರಬೇಕು ಹಿಟ್ಟು ಅಂತ. ಅಲ್ಲಿವರೆಗೂ ನೀವು ನಾದ್ಕೋತಾನೆ ಇರಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಿಜ್ಜಾ ಬೇಸ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಕಂಪೇರ್ ಮಾಡಿದ್ರೆ ಬೇರೆ ಹೊರಗಡೆ ಪಿಜ್ಜಾಗಿಂತ ಮನೇಲೇ ಪಿಜ್ಜಾನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನೀವೊಂದ್ಸಲ ಟ್ರೈ ಮಾಡಿ ಕೂಡ ನೋಡಿ ಹೇಗೆ ಬರುತ್ತೆ ಅಂತ. ಈ ರೀತಿ ಬರಬೇಕು ಹಿಟ್ಟು ನೀಟಾಗಿ. ಇನ್ನೊಂದು ಸ್ವಲ್ಪ ಹೊತ್ತು ನಾದ್ಕೋತಾ ಇದ್ದೀನಿ. ಆದ್ರೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಅಂದರೆ ಮುಂಚೆನೇ ಪ್ರಿಪೇರ್ ಮಾಡ್ಕೋಬೇಕು. ಯಾಕೆಂದರೆ ಹಿಟ್ಟು ಸ್ವಲ್ಪ 3-2 ಅವರ್ಸು ನೆನೆಯೋಕ್ಕಿಡೋದ್ರಿಂದ ನಾವು ಒಂದು ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡ್ಕೊಂಡ್ರೆ ಆಯಿತು. ತುಂಬ ಈಸಿ, ತುಂಬ ರಿಸ್ಕ್ ಏನು ಅನಿಸಲ್ಲ. ಹಿಟ್ಟನ್ನ ತುಂಬ ಹಣ್ತಿದ್ರೆ ಸ್ವಲ್ಪ ಹಿಟ್ಟನ್ನ ಕೈಗೆ ಹತ್ಕೊಂಡು ನಾದ್ಕೊಳ್ಳಿ, ಏನಾಗಲ್ಲ. ಇವಾಗ ಹಿಟ್ಟು ಯಾವ ಹದಕ್ಕೆ ಬಂದಿದೆ ಅಂತ ಚೆಕ್ ಮಾಡೋಣ. ಈ ಥರ ಉಂಡೆ ಮಾಡ್ಕೊಂಡು ಈ ಥರ ಸಪ್ರೇಟ್ ಮಾಡೋಕ್ಕೋದ್ರೆ ಈ ಥರ ಲೇಯರ್ ಆಗಿ ಬರಬೇಕು. ಅಲ್ಲಿವರೆಗೂ ನೀವು ನಾದ್ಕೋತಾನೆ ಇರಬೇಕು. ಇವಾಗ ಹಿಟ್ಟನ್ನು ನೀಟಾಗಿ ಉಂಡೆ ಮಾಡಿ 2 ಅವರ್ಸು ನೆನೆಯೋಕ್ಕಿಡೋಣ. ಇದಕ್ಕೆ ಟೈಟಾಗಿರೋವಂಥ ಕ್ಯಾಪ್ ಅಥವಾ ಪ್ಲೇಟ್ನ ಹಾಕಿ ಗಾಳಿ ಹೋಗದೇ ಇರೋ ಥರ ಕವರ್ ಮಾಡಿ 2 ಅವರ್ಸ್ ನೆನೆಯೋಕ್ಕಿಡೋಣ. 2 ಅವರ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಊದ್ಕೊಂಡಿದೆ ಅಂತ. ಈ ರೀತಿ ಮಾಡಿದ್ರೆ ಸಾಫ್ಟಾಗಿ ಬೆಣ್ಣೆ ಥರ ಬಂದಿರುತ್ತೆ. ನಾನು ಇದನ್ನು ಬರೀ ಕೈಲಿ ಮುಟ್ತಿಲ್ಲ, ಆಯಿಲ್ ಹಾಕಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಬರೀ ಕೈಲಿ ಮುಟ್ಟಿದ್ರಂತೂ ಅಂಟು ಬಿಡುತ್ತೆ. ಮತ್ತು ಸ್ವಲ್ಪ ಹಿಟ್ಟನ್ನೆಲ್ಲ ನಾದ್ಕೊಂಡು ನೀಟಾಗಿ ಉಂಡೆ ಮಾಡಿಕೊಂಡು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೋಬೋದು. ಈ ಹದಕ್ಕೆ ಹಿಟ್ಟು ನೆಂದಿದ್ರೆ ಸಾಕು. ತುಂಬ ಬೆಣ್ಣೆ ಥರ ಹೇಗಿರುತ್ತೆ ಅಂತ ನೋಡಿ, ಎಷ್ಟು ಸ್ಟ್ರೆಚಬಲ್ ಆಗಿದೆ ಅಂತ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು. ನಿಮಗೆ ಯಾವ ಸೈಜಿಗೆ ಪಿಜ್ಜಾ ಬೇಕು ಅಂದರೆ ದಪ್ಪ ಬೇಕೋ ತೆಳ್ಳಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನನಗೆ ಸ್ವಲ್ಪ ತೆಳ್ಳಗಿದ್ರೇ ಚೆಂದ, ಹಾಗಾಗಿ ಲಟ್ಟಿಸ್ಕೊತಾ ಇದ್ದೇನೆ. ಸ್ವಲ್ಪ ಕೈಲಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು, ನಾನು ಓವನ್ನ ಯೂಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಟಪ್ಪರ್ವೇರ್ ಪ್ಲೇಟಿಗೆ ಹಾಕ್ಕೊಂಡು ನೀಟಾಗಿ ಸೈಡಲ್ಲೆಲ್ಲ ಈ ಥರ ಮಾಡ್ಕೋತಾ ಇದ್ದೇನೆ. ಹಾಗೆ ಒಂದು ಫೋರ್ಕ್ ಸಹಾಯದಿಂದ ಈ ಥರ ಹೋಲ್ನ ಮಾಡ್ಕೋತಾ ಇದ್ದೇನೆ. ನೀವು ಹಾಕುವಂತಹ ಸಾಸ್ ಅಥವಾ ಮಯೋನಿಸ್ ಎಲ್ಲ ಇದರೊಳಗಡೆ ಸೇರಬೇಕು ಅಂದರೆ ಈ ರೀತಿ ಹೋಲ್ನ ಮಾಡ್ಕೊಳ್ಳಿ. ತುಂಬ ನೀಟಾಗಿ ರುಚಿಯಾಗಿ ಬರುತ್ತೆ. ಹಾಗಾಗಿ ಮೊದಲಿಗೆ ನಾನಿಲ್ಲಿ ವೆಜ್ ಮಯೋನಿಸ್ನ ಹಾಕೋತಾ ಇದ್ದೀನಿ.
ವೆಜ್ ಮಯೋನೀಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ನಂತರ ಟೊಮೊಟೊ ಕೆಚಪ್ನ ಹಾಕೋತಾ ಇದ್ದೇನೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಟೊಮೊಟೊ ಕೆಚಪ್ಗೆ ನಾನು ಸ್ವಲ್ಪ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನನ್ನ ಹತ್ರ ರೆಡ್ ಚಿಲ್ಲಿ ಸಾಸ್ ಇರಲಿಲ್ಲ, ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೇ ನೀಟಾಗಿ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ, ಈರುಳ್ಳಿ ಮತ್ತು ನಿಮ್ಮ ಹತ್ರ ಏನಿರುತ್ತೆ ಅಂದರೆ ಪನ್ನೀರ್ ಆಗಲಿ ಮಶ್ರೂಮ್ ಆಗಲಿ ಏನಿರುತ್ತೆ ಅದನ್ನು ಬಾಯ್ಲ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ನೀಟಾಗಿ ಎಲ್ಲ ಕಡೆ ಡೆಕೋರೇಟ್ ಥರ. ನೀವು ಮಶ್ರೂಮ್ ಹಾಕೋದಿದ್ರೆ ಮಶ್ರೂಮ್ನ ಸ್ವಲ್ಪ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಶ್ರೂಮ್ನ ಹಾಕ್ಕೊಳ್ಳಿ. ಪನ್ನೀರ್ನ ಆ್ಯಡ್ ಮಾಡ್ಕೊತೀನಿ ಅಂದರೆ ಪನ್ನೀರ್ನ ಸ್ವಲ್ಪ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಎಲ್ಲ ಆದಮೇಲೆ ಚೀಸ್ನ ಹಾಕೋತಾ ಇದ್ದೇನೆ. ಚೀಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಚೀಸ್ ಹಾಕ್ಕೊಂಡಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೇನೆ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಚೀಸ್ನ ಆ್ಯಡ್ ಮಾಡಿಕೊಂಡ್ರೆ ರೆಡಿ ಆಯಿತು. ನಾನಿಲ್ಲಿ ಓವನ್ನ ಯೂಸ್ ಮಾಡ್ತಿರೋದ್ರಿಂದ ಬೇಕ್ ಮಾಡ್ಕೊಳ್ಳೋಕ್ಕೆ 25 ಮಿನಿಟ್ಸು ಬೇಕ್ ಮಾಡೋಕ್ಕಿರ್ತೀನಿ. 25 ಮಿನಿಟ್ಸ್ ಆದಮೇಲೆ ಪಿಜ್ಜಾ ರೆಡಿ ಆಯಿತು. ಚೀಸ್ ಎಲ್ಲ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಈಸಿಯಾಗಿ ಪಿಜ್ಜಾನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮೇಲ್ಗಡೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.